ಹೆಲೋ ಫ್ರೆಂಡ್ಸ್, ಮತ್ತೊಮ್ಮೆ ತಮಗೆಲ್ಲರಿಗೂ ನನ್ನ ಚಾನಲ್ಗೆ ಸುಸ್ವಾಗತ. ಈ ದಿನ ನಾವು 9ನೇ ತರಗತಿಯ ಕನ್ನಡ ಗದ್ಯ ಭಾಗ 8 ಹರಲೀಲೆ ಈ ಒಂದು ಗದ್ಯ ಭಾಗದ ಪ್ರಶ್ನೋತ್ತರಗಳನ್ನು ಮತ್ತು ವ್ಯಾಕರಣಾಂಶಗಳನ್ನು ನೋಡೋಣ. ಫ್ರೆಂಡ್ಸ್, ಇಲ್ಲಿಯವರೆಗೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಒಂದು ಪ್ರೀತಿಯ ಒಂದು ಕಮೆಂಟ್ ಮಾಡಿ. ನಿಮ್ಮೆಲ್ಲರ ಪ್ರೋತ್ಸಾಹ ನನಗೆ ಮುಂದಿನ ವಿಡಿಯೋಸ್ಗಳು ಮಾಡೋಕ್ಕೆ ಅತಿ ಮುಖ್ಯವಾಗಿರುತ್ತೆ. ಬನ್ನಿ ಪ್ರಾರಂಭಿಸೋಣ. ಮೊದಲನೇದಾಗಿ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಮೊದಲನೇ ಪ್ರಶ್ನೆ, ನಂಬಿಯಣ್ಣನ ಪೂರ್ವಜನ್ಮದ ಹೆಸರೇನು? ಉತ್ತರ, ನಂಬಿಯಣ್ಣನ ಪೂರ್ವಜನ್ಮದ ಹೆಸರು ಪುಷ್ಪದತ್ತ. ಪುಷ್ಪದತ್ತ. ಎರಡನೇ ಪ್ರಶ್ನೆ ನೋಡೋಣ. ಹರಲೀಲೆ ಪಾಠದ ಮೂಲ ಕೃತಿ ಯಾವುದು? ಉತ್ತರ, ಹರಲೀಲೆ ಪಾಠದ ಮೂಲ ಕೃತಿ ನಂಬಿಯಣ್ಣನ ರಗಳೆ. ನಂಬಿಯಣ್ಣನ ರಗಳೆ. ಇದು ಎರಡನೇ ಪ್ರಶ್ನೆ. ಬನ್ನಿ ಮೂರನೇ ಪ್ರಶ್ನೆಗೆ ಹೋಗೋಣ. ಹರಲೀಲೆ ಪಾಠದ ಕವಿಯ ಹೆಸರೇನು? ಉತ್ತರ, ಈ ಪಾಠದ ಕವಿ ಹರಿಹರ. ಇವರನ್ನ ರಗಳೆ ಕವಿ ಎಂದು ಕರೆಯುತ್ತಾರೆ. ಈ ಪಾಠದ ಕವಿ ಹರಿಹರ ಅಂತ ಬರೆದ್ರು ನಡೆಯುತ್ತೆ. ನಾಲ್ಕನೇ ಪ್ರಶ್ನೆ, ಗಿರಿಜೆ ಎಲ್ಲಿ ಇರಬೇಕೆಂದು ಶಿವನು ತಿಳಿಸಿದನು? ಉತ್ತರ, ಗಿರಿಜೆಯು ಅಲ್ಲಿನ ಅಂತಂದ್ರೆ ಅಯನಪುರದ ದೇವಸ್ಥಾನದೊಳಗೆ ಇರಬೇಕೆಂದು ಶಿವನು ತಿಳಿಸಿದನು. ಅಯನಪುರದ ದೇವಸ್ಥಾನದೊಳಗೆ. ಐದನೇ ಪ್ರಶ್ನೆ, ಹರಿಹರ ಬರೆದಿರುವ 2 ಕೃತಿಗಳನ್ನು ಹೆಸರಿಸಿ? ಉತ್ತರ, ಪಂಪಾಶತಕ ಮತ್ತು ರಕ್ಷಾಶತಕ. ಇದಲ್ಲದೆ ಇನ್ನೂ ಗಿರಿಜಾ ಕಲ್ಯಾಣ ಮತ್ತೆ ನಂಬಿಯಣ್ಣನ ರಗಳೆ ಅನ್ನೋದು ಸಹ ಪ್ರಸಿದ್ಧ ಕೃತಿಗಳಾಗಿದೆ. ನೀವು ಆ ಎರಡನ್ನಾದರೂ ಬರಿಬಹುದು, ಈ ಎರಡನ್ನಾದರೂ ಬರಿಬಹುದು. ಮುಂದಿನ ಮೇನಿಗೆ ಹೋಗೋಣ. 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ. ಅದರೊಳಗಡೆ ಮೊದಲನೇ ಪ್ರಶ್ನೆ, ವಿರೂಪಾಕ್ಷನು ಗಿರಿಜೆಗೆ ಏನೆಂದು ಹೇಳಿದನು? ಉತ್ತರ, ತಮ್ಮ ಮಗನಾದ ಪುಷ್ಪದತ್ತನು ಮರ್ತ್ಯುಲೋಕದಲ್ಲಿ ನಂಬಿಯಣ್ಣನಾಗಿ ಹುಟ್ಟಿದ್ದಾನೆಂದು ಅವನ ಭಕ್ತಿಗೆ ಒಲಿದು ತಾನು ಸೇವಕನಂತೆ ಹೋಗಿ ಅವನನ್ನು ಕಾಪಾಡುವೆನೆಂದು ಶಿವನು ಗಿರಿಜೆಗೆ ತಿಳಿಸಿದನು. ಎರಡನೇ ಪ್ರಶ್ನೆ, ಚೋಳ ದೇಶದಲ್ಲಿದ್ದ 3 ಗ್ರಾಮಗಳನ್ನು ಹೆಸರಿಸಿ? ಉತ್ತರ, ಚೋಳ ದೇಶದಲ್ಲಿದ್ದ 3 ಗ್ರಾಮಗಳು ತಿರುವಾರೂರು, ತಿರುವಟ್ಟಿಯೂರು ಮತ್ತು ಮಣಮಂದಪುತೂರು. ನೆಕ್ಸ್ಟು ಮೂರನೇ ಪ್ರಶ್ನೆ, ವೃದ್ಧ ಮಹೇಶ್ವರನು ಶಿವಮಂತ್ರವನ್ನು ಹೇಳುತ್ತಿದ್ದ ರೀತಿಯನ್ನು ತಿಳಿಸಿ? ಉತ್ತರ, ವೃದ್ಧನು ಮುಪ್ಪಿನಿಂದಾಗಿ ಮೈಯೆಲ್ಲ ನಡಗುತ್ತಾ, ಒಮ್ಮೊಮ್ಮೆ ಕೆಮ್ಮುತ್ತಾ, ಶೈಥಿಲ್ಯಗೊಂಡ ಅಕ್ಷರಗಳಿಂದ ಅಂದರೆ ತೊದಲು ನುಡಿಗಳಲ್ಲಿ ನಮಃ ಶಿವಾಯ ಎಂದು ಜಪಿಸುತ್ತಿದ್ದನು. ಕೆಳಗೆ ಬಿದ್ದ ವೃದ್ಧನನ್ನು ನೋಡಿ ನೆರೆದಿದ್ದ ಜನ ಏನೆಂದು ಮಾತನಾಡಿಕೊಂಡರು? ಉತ್ತರ, ಈ ಮುದಿ ಬ್ರಾಹ್ಮಣ ಯಾರು? ಇವನನ್ನು ಯಾರು ಒಳಗೆ ಬಿಟ್ಟರು? ಇದು ಅಪಶಕುನ. ಈ ಮದುವೆ ಸರಿಯಾಗಿ ನಡೆಯುವುದಿಲ್ಲ ಎಂದು ಜನರು ಭಯದಿಂದ ಮಾತನಾಡಿಕೊಂಡರು. ನೆಕ್ಸ್ಟ್ ಮೇನ್ 8-10 ವಾಕ್ಯಗಳಲ್ಲಿ ಉತ್ತರಿಸಿರಿ. ಶಿವನು ವೃದ್ಧ ಮಹೇಶ್ವರನಾಗಿ ವೇಷ ಧರಿಸಲು ಕಾರಣ ಮತ್ತು ವೃದ್ಧ ಮಹೇಶ್ವರನ ವರ್ಣನೆಯನ್ನು ತಿಳಿಸಿ? ಉತ್ತರ, ಶಿವನ ಗಣಗಳಲ್ಲೊಬ್ಬನಾದ ಪುಷ್ಪದತ್ತನು ಭೂಲೋಕದಲ್ಲಿ ನಂಬಿಯಣ್ಣನಾಗಿ ಜನಿಸಿರುತ್ತಾನೆ. ಅವನು ಸಂಸಾರದಲ್ಲಿ ಮುಳುಗಿ ಹೋಗಬಾರದೆಂದು ಅವನನ್ನು ರಕ್ಷಿಸಲು ಶಿವನು ನಿರ್ಧರಿಸುತ್ತಾನೆ. ಇದಕ್ಕಾಗಿ ಶಿವನು ಒಬ್ಬ ವೃದ್ಧ ಮಹೇಶ್ವರನ ವೇಷ ಧರಿಸಿ ನಂಬಿಯಣ್ಣನ ಮದುವೆ ಮಂಟಪಕ್ಕೆ ಬರುತ್ತಾನೆ. ಅವನ ವರ್ಣನೆಯು ಹೀಗಿದೆ. ಈ ವೃದ್ಧನು ಅಪಾದಮಸ್ತಕ ವಿಭೂತಿಯನ್ನು ಧರಿಸಿದ್ದನು. ಅವನ ಮೈಯೆಲ್ಲ ಮುಪ್ಪಿನಿಂದ ಸುಕ್ಕುಗಟ್ಟಿತ್ತು. ಜಡೆಯ ಚಂದ್ರಕಲೆಯೇ ಅವನಿಗೆ ಛತ್ರಿಯಾಗಿತ್ತು. ಕೈಲಿದ್ದ ತ್ರಿಶೂಲವೇ ಛತ್ರಿಯ ಕೋಲಾಗಿತ್ತು. ಹೆಗಲಲ್ಲಿದ್ದ ಹಳೆಯ ಹುಲಿ ಚರ್ಮ ಮತ್ತು ಆನೆಯ ಚರ್ಮಗಳೇ ಅವನ ಉಡುಪುಗಳಾಗಿದ್ದವು. ಕಾಲಿಗೆ ಹಾವನ್ನೇ ಪಾದರಕ್ಷೆಯಾಗಿ ಮೆಟ್ಟಿದ್ದನು. ಹೆಗಲಲ್ಲಿ ತಲೆಬುರುಡೆಯ ಕಮಂಡಲವಿತ್ತು. ಕೈಯಲ್ಲಿ ದಂಡ ಹಿಡಿದು ನಡುಗುತ್ತಾ ಕೆಮ್ಮುತ್ತಾ ನಮಃ ಶಿವಾಯ ಎಂದು ತೊದಲು ನುಡಿಗಳಲ್ಲಿ ಜಪಿಸುತ್ತಾ ಆತ ಮದುವೆ ಮಂಟಪಕ್ಕೆ ಬಂದನು. ಎರಡನೇ ಪ್ರಶ್ನೆ, ಮದುವೆ ಮಂಟಪದಲ್ಲಿ ವೃದ್ಧನು ಮಾಡಿದ ಅವಾಂತರಗಳಾವು? ಉತ್ತರ, ವೃದ್ಧ ವೇಷಧಾರಿ ಶಿವನು ಮದುವೆ ಮಂಟಪದೊಳಗೆ ಯಾರಿಗೂ ತಿಳಿಯದಂತೆ ಪ್ರವೇಶಿಸಿದನು. ಅಲ್ಲಿ ಸಡಗರದಿಂದಿದ್ದ ಜನರ ನಡುವೆ ಆತ ಉದ್ದೇಶಪೂರ್ವಕವಾಗಿ ಅವಾಂತರಗಳನ್ನು ಮಾಡಿದನು. ನಡೆಯುವಾಗ ಕಾಲು ತಡವರಿಸಿ ಅಲ್ಲಿ ಸಾಲಾಗಿ ಇಟ್ಟಿದ್ದ ತುಪ್ಪದ ಕೊಡಗಳ ಮೇಲೆ ಬಿದ್ದನು. ಇದರಿಂದ ಕೊಡಗಳು ಒಡೆದು ಅಲ್ಲಿದ್ದವರ ಮುಖ, ಕಣ್ಣು ಮತ್ತು ಮೈ ಮೇಲೆಲ್ಲ ತುಪ್ಪ ಚೆಲ್ಲಿತು.
ಜನರು ಅವನನ್ನು ಎಬ್ಬಿಸಲು ಹೋದಾಗ ಮತ್ತೆ ಧಡನೆ ಓಡಿ ಹೋಗಿ ಪೂಜೆಗೆ ಇಟ್ಟಿದ್ದ ಕಳಶ ಮತ್ತು ಅಕ್ಕಿಯ ಬಟ್ಟಲುಗಳ ಮೇಲೆ ಬಿದ್ದನು. ಇದರಿಂದ ಕಳಶ ಒಡೆದು ಅಕ್ಕಿಯೆಲ್ಲ ಚೆಲ್ಲಾಪಿಲ್ಲಿಯಾಯಿತು. ಜ್ಯೋತಿಷಿಗಳು ಹೆದರಿ ಓಡಿ ಹೋದರು. ಮದುವೆಗೆ ಬಂದಿದ್ದ ಜನರೆಲ್ಲ ಇದನ್ನು ಕಂಡು ಇವನು ಅಪಶಕುನದ ಮುದಿ ಬ್ರಾಹ್ಮಣ ಎಂದು ಭಯಭೀತರಾದರು. ನೆಕ್ಸ್ಟ್ ಮೇನ್ ಸಂದರ್ಭ ಸಹಿತ ಸ್ವಾರಸ್ಯವನ್ನ ವಿವರಿಸಿ. ಮೊದಲನೇದಾಗಿ ಸಕಲ ಸುಖಮಂ ಪೂಜೆಯಾಗಿ ಕೈಕೊಂಡು ಬರ್ಪೆನ್. ಉತ್ತರ ಆಯ್ಕೆ. ಈ ವಾಕ್ಯವನ್ನ ಹರಿಹರ ಕವಿಯ ನಂಬಿಯಣ್ಣನ ರಗಳೆಯಿಂದ ಆಯ್ದ ಹರಲೀಲೆ ಎಂಬ ಪಾಠದಿಂದ ಆರಿಸಲಾಗಿದೆ. ಸಂದರ್ಭ ಶಿವನು ತನ್ನ ಭಕ್ತನಾದ ಪುಷ್ಪದತ್ತನು ಭೂಲೋಕದಲ್ಲಿ ಸಂಸಾರದಲ್ಲಿ ಸಿಲುಕಿಕೊಂಡಿದ್ದಾನೆ ಎಂದು ತಿಳಿದಾಗ ಅವನನ್ನು ರಕ್ಷಿಸಲು ತಾನೇ ಭೂಮಿಗೆ ಹೋಗುವುದಾಗಿ ಗಿರಿಜೆಯೊಡನೆ ಹೇಳುವ ಸಂದರ್ಭದಲ್ಲಿ ಈ ಮಾತಿದೆ. ಸ್ವಾರಸ್ಯ, ಭಕ್ತನು ನೀಡುವ ಸೇವೆಯನ್ನು ದೇವರು ಪೂಜೆ ಎಂದು ಭಾವಿಸಿ ಅವನನ್ನು ಉದ್ಧರಿಸಲು ತಾನೇ ಭಕ್ತನ ಬಳಿ ಹೋಗುವ ಶಿವನ ಭಕ್ತವತ್ಸಲತೆ ಇಲ್ಲಿ ವ್ಯಕ್ತವಾಗಿದೆ. ಎರಡನೇ ಸಂದರ್ಭ, ನೀನತ್ಯಂತ ಕರುಣಿ. ಉತ್ತರ ಆಯ್ಕೆ. ಈ ವಾಕ್ಯವನ್ನು ಹರಿಹರ ಕವಿಯ ನಂಬಿಯಣ್ಣನ ರಗಳೆಯಿಂದ ಆಯ್ದ ಹರಲೀಲೆ ಎಂಬ ಪಾಠದಿಂದ ಆರಿಸಲಾಗಿದೆ. ಸಂದರ್ಭ, ಶಿವನು ತಾನು ವೃದ್ಧ ಬ್ರಾಹ್ಮಣನಾಗಿ ಮತ್ಸ್ಯಲೋಕಕ್ಕೆ ಹೋಗಿ ತನ್ನ ಭಕ್ತ ನಂಬಿಯಣ್ಣನನ್ನು ಕಾಪಾಡುವೆನು ಎಂದು ಹೇಳಿದಾಗ ಪಾರ್ವತಿಯು ಶಿವನನ್ನು ಈ ರೀತಿ ಹೊಗಳುತ್ತಾಳೆ. ಸ್ವಾರಸ್ಯ, ತನ್ನ ಭಕ್ತರಿಗಾಗಿ ದೇವಲೋಕದ ಸುಖವನ್ನು ಬಿಟ್ಟು ಸೇವಕನಂತೆ ಭೂಮಿಗೆ ಹೋಗಲು ಸಿದ್ಧನಾದ ಶಿವನ ಅಪಾರವಾದ ಕರುಣೆ ಮತ್ತು ಪ್ರೇಮವನ್ನು ಗಿರಿಜೆಯು ಇಲ್ಲಿ ಕೊಂಡಾಡಿದ್ದಾಳೆ. ಮೂರನೇ ಸಂದರ್ಭ, ಪುಣ್ಯಂ ಪಣ್ಣಾದಂತೆ. ಉತ್ತರ ಆಯ್ಕೆ. ಈ ಸಾಲನ್ನು ಹರಿಹರ ಕವಿಯ ನಂಬಿಯಣ್ಣನ ರಗಳೆಯಿಂದ ಆಯ್ದ ಹರಲೀಲೆ ಎಂಬ ಪಾಠದಿಂದ ಆರಿಸಲಾಗಿದೆ. ಸಂದರ್ಭ, ಶಿವನು ವೃದ್ಧ ಬ್ರಾಹ್ಮಣನ ವೇಷ ಧರಿಸಿ ನಂಬಿಯಣ್ಣನ ಮದುವೆ ಮಂಟಪಕ್ಕೆ ಬಂದಾಗ ಅವನ ಮುಪ್ಪಿನ ರೂಪ ಮತ್ತು ಭಕ್ತಿಯ ತೇಜಸ್ಸನ್ನು ವರ್ಣಿಸುವಾಗ ಕವಿ ಈ ಮಾತನ್ನು ಬಳಸಿದ್ದಾರೆ. ಸ್ವಾರಸ್ಯ, ಶಿವನು ಧರಿಸಿದ್ದ ಆ ವೃದ್ಧ ವೇಷವು ಸಾಕ್ಷಾತ್ ಪುಣ್ಯವೇ ಹಣ್ಣಾಗಿ ಬಂದಂತೆ ಭಾಸವಾಗುತ್ತಿತ್ತು ಎಂಬುದು ಇಲ್ಲಿನ ಸ್ವಾರಸ್ಯವಾಗಿದೆ. ನಾಲ್ಕನೇ ಸಂದರ್ಭ, ಈ ವೃದ್ಧಂ ಕಿರುಕುಳನಲ್ಲ. ಉತ್ತರ ಸಂದರ್ಭ, ವೃದ್ಧ ವೇಷದಲ್ಲಿದ್ದ ಶಿವನು ಮದುವೆ ಮಂಟಪದಲ್ಲಿ ನಾನಾ ಅವಾಂತರಗಳನ್ನು ಮಾಡಿದಾಗ ಜನರು ಅವನನ್ನು ಹೊರಗೆ ಹಾಕುತ್ತಾರೆ. ಆದರೆ ಅವನು ಮತ್ತೆ ಒಳಗೆ ಬಂದು ವಿಚಿತ್ರವಾಗಿ ವರ್ತಿಸಿದಾಗ ಜನರು ಬೆರಗಾಗಿ ಇವನು ಕೇವಲ ಕಿರುಕುಳ ನೀಡುವ ಮುದಿ ಮನುಷ್ಯನಲ್ಲ, ಏನೋ ಕಾರಣಕ್ಕಾಗಿ ಬಂದಿರುವ ಮಹಾನುಭಾವ ಎಂದು ತಿಳಿದಾಗ ಈ ಮಾತನ್ನು ಹೇಳಿದರು. ಸ್ವಾರಸ್ಯ, ದೇವನು ಮನುಷ್ಯ ರೂಪದಲ್ಲಿ ಬಂದಾಗ ಅವನ ಮಹಿಮೆಯನ್ನು ಅರಿಯದ ಜನರು ನಂತರ ಅವನ ಚಮತ್ಕಾರಗಳನ್ನು ಕಂಡು ದೈವತ್ವವನ್ನು ಗುರುತಿಸುವ ಪರಿ ಇಲ್ಲಿ ವ್ಯಕ್ತವಾಗಿದೆ. ಇದಿಷ್ಟು ಸಹ ಪ್ರಶ್ನೋತ್ತರಗಳು ಮತ್ತೆ ಸಂದರ್ಭ ಸಹಿತ ಸ್ವಾರಸ್ಯವನ್ನ ವಿವರಿಸುವ ಒಂದು ಪ್ರಶ್ನೋತ್ತರಗಳಾಗಿವೆ. ನೆಕ್ಸ್ಟ್ ಮೇನ್ ಬಂದ್ಬಿಟ್ಟು ಕೊಟ್ಟಿರುವ 4 ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಮೊದಲನೇದಾಗಿ ಹರಿಹರನ ಕಾಲ. ಹರಿಹರನ ಕಾಲ 1200. ವೃದ್ಧ ಮಹೇಶ್ವರ ತುಪ್ಪದ ಕೊಡದ ಮೇಲೆ ಬಿದ್ದನು. ಮೂರನೇದು, ಹರಲೀಲೆ ಪಾಠವನ್ನು ನಂಬಿಯಣ್ಣನ ರಗಳೆಯಿಂದ ಆಯ್ದುಕೊಳ್ಳಲಾಗಿದೆ. ವೃದ್ಧ ಮಹೇಶ್ವರನು ಕೈಲಾಸದಿಂದ ಮಣಮಂದ ಪುತ್ತೂರುಗೆ ಬಂದನು. ಹೊಂದಿಸಿ ಬರೆಯಿರಿ ನೋಡೋಣ. ಆನ್ಸರ್ಸ್ಗಳನ್ನು ಹೇಳ್ತೀನಿ. ಪುಷ್ಪದತ್ತ ನಂಬಿಯಣ್ಣ, ರುದ್ರ ಕನ್ನಿಕೆಯರು ಪರವೇ ಸಂಕಿಲೆ, ಚೋಳ ದೇಶ ಮಣಮಂದ ಪುತ್ತೂರು, ಕಮಲಜ ಅಂತಂದ್ರೆ ಕಮಲದಲ್ಲಿ ಹುಟ್ಟಿದವನು, ಕಮಲದಲ್ಲಿ ಜನಿಸಿದವನು ಅಂತ ಬ್ರಹ್ಮ, ಗಿರಿಜೆ ಪಾರ್ವತಿ. ಗಿರಿಜೆ ಅನ್ನೋದು ಪಾರ್ವತಿಯ ಒಂದು ಸಮಾನಾರ್ಥಕ ಪದವಾಗಿದೆ. ನೆಕ್ಸ್ಟ್ ಅದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಭಾಷೆಯ ಸೊಬಗು ಇದೆ. ಈ ಶಬ್ದಗಳಲ್ಲಿ ತಪ್ಪೆಲ್ಲಿದೆ ಗುರುತಿಸಬಲ್ಲಿರಾ ಅಂತ ಕೊಟ್ಟಿದ್ದಾನೆ. ಅಂದ್ರೆ ಜವಾಬ್ದಾರಿ ಅಲ್ಲ, ಜವಾಬ್ದಾರಿ. ಧಾರಾವಾಹಿ ಅಲ್ಲ, ಧಾರಾವಾಹಿ. ಧಾರಾಕಾರ ಅಲ್ಲ, ಧಾರಾಕಾರ. ಮಾಂಸಾಹಾರ ಅಲ್ಲ, ಮಾಂಸಾಹಾರ. ಇನ್ನಷ್ಟು ಶಬ್ದಗಳನ್ನು ಸಂಗ್ರಹಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾನೆ. ಅದಾದ್ಮೇಲೆ ನೆಕ್ಸ್ಟ್ ಸೈದ್ಧಾಂತಿಕ ಭಾಷಾಭ್ಯಾಸದಲ್ಲಿ ಇಲ್ಲಿ ರಗಳೆಯನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಏನು ರಗಳೆ ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ. ಆ ರಗಳೆ ಅಥವಾ ರಗಟ ಎರಡು ಒಂದೇ ಸಂಸ್ಕೃತ ಪದದ ತದ್ಭವ ರೂಪವಾಗಿದೆ.
ಉತ್ಸಾಹ, ಮಂದಾನಿಲ ಮತ್ತು ಲಲಿತಾ ಎಂದು 3 ವಿಧದ ರಗಳೆಗಳಿದೆ. ಸೊ ಅದರ ಒಂದು ಲಕ್ಷಣಗಳು ಸಹ ಇಲ್ಲಿ ಕೊಟ್ಟಿದ್ದಾರೆ. ಸೊ ನೀವು ನೋಡಬಹುದು ಉತ್ಸಾಹ ರಗಳೆಯಲ್ಲಿ ಇಲ್ಲಿ ನೀವು ನೋಡಬಹುದು ಏನಪ್ಪಾ ಅಂತಂದ್ರೆ 2 ಸಾಲುಗಳಲ್ಲಿ ಪ್ರಾಸ ನಿಯಮವನ್ನಿಟ್ಟುಕೊಂಡು ಪ್ರತಿಪಾದದಲ್ಲೂ 3 ಮಾತ್ರೆಗಳ 4 ಗಣಗಳಿದೆ. ಗಣಗಳಿರುವ ಸಾಲುಗಳ ಸಂಖ್ಯಾ ನಿಯಮವಿಲ್ಲದೆ ಇರುವ ಪದ್ಯ ಜಾತಿಯನ್ನ ನಾವು ಉತ್ಸಾಹ ರಗಳೆ ಅಂತ ಹೇಳ್ತೀವಿ. ಅದಾದ್ಮೇಲೆ ನೆಕ್ಸ್ಟ್ ಮಂದಾನಿಲ ರಗಳೆ. ಸೊ ಇದರೊಳಗಡೆ 4 ಮಾತ್ರೆಗಳ 4 ಗಣಗಳು ಪ್ರತಿಪಾದದಲ್ಲೂ ಬಂದು 2 ಸಾಲುಗಳಿಗೆ ಪ್ರಾಸ ನಿಯಮವಿರುವ ಪದ್ಯ ಜಾತಿಗೆ ನಾವು ಮಂದಾನಿಲ ರಗಳೆ ಅಂತ ಹೇಳ್ತೀವಿ. ಅದಾದ್ಮೇಲೆ ನೆಕ್ಸ್ಟ್ ಬರುತ್ತೆ ಲಲಿತ ರಗಳೆ. ಇಲ್ಲಿ ಲಲಿತ ರಗಳೆಯಲ್ಲಿ ನೀವು ನೋಡಬಹುದು ಪ್ರತಿಪಾದದಲ್ಲೂ 5 ಮಾತ್ರೆಗಳ 4 ಗಣಗಳಿದೆ. 2 ಸಾಲುಗಳಲ್ಲಿ ಪ್ರಾಸಗಳಿರುವಂತೆ ರಚಿಸಲ್ಪಟ್ಟ ರಗಳೆಯೇ ಲಲಿತ ರಗಳೆ. ಅದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಕೊನೆಯದಾಗಿ ಭಾಷಾ ಚಟುವಟಿಕೆ ಇದೆ. ಈ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರು ಬರೆದು ಲಕ್ಷಣ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡಬಹುದು ನೀವು. ಸೊ ಇದನ್ನ ಈ ರೀತಿಯಾಗಿ ಮಾಡಿದಾಗ 5 ಮಾತ್ರೆಯ 1, 2, 3, 4 5 ಮಾತ್ರೆಗಳ 4 ಗಣಗಳಿದಾವೆ. ಸೊ ನೋಡಬಹುದು. ಮತ್ತೆ 2 ಸಾಲುಗಳಲ್ಲಿ ಪ್ರಾಸಪದಗಳು ಸಹ ಇದೆ. ಏನಿಲ್ಲಿದೆ ಶುಕ ನಿಕರಮಂ ಪ್ರಕರಮಂ ಅನ್ನೋದು. ಸೊ ಪ್ರಾಸಗಳಿರುವಂತೆ ರಚಿಸಲ್ಪಟ್ಟಂತಹ ರಗಳೆ. ಇದರ ಹೆಸರು ಈ ಪದ್ಯದಲ್ಲಿ 5 ಮಾತ್ರೆಯ 4 ಗಣಗಳಿರುವುದರಿಂದ ಇದು ಲಲಿತ ರಗಳೆ ಆಗಿದೆ. ಇದಾದ್ಮೇಲೆ ಲಾಸ್ಟ್ನೇದಾಗಿ ಕೊಟ್ಟಿರುವ ವಿಷಯಗಳನ್ನ ಕುರಿತು ಪ್ರಬಂಧ ಬರೆಯಿರಿ ಅಂತ 2 ವಿಷಯಗಳನ್ನು ಕೊಟ್ಟಿದ್ದಾರೆ. ರಾಷ್ಟ್ರೀಯ ಹಬ್ಬಗಳ ಮಹತ್ವ ಮತ್ತು ರಾಷ್ಟ್ರೀಯ ಭಾವೈಕ್ಯ ಅನ್ನೋದ್ರ ಬಗ್ಗೆ ನೀವು ಬರೆಯಬೇಕಾಗತ್ತೆ. ಧನ್ಯವಾದಗಳು ಫ್ರೆಂಡ್ಸ್.